ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಗುಲಾಮಗಿರಿಯಿಂದ ಕನ್ನಡಿಗರೇ ಹೊರಗಡೆ ಬನ್ನಿ. ಇವತ್ತು ಕೇರಳ ಆಗಲಿ ಬಾಂಗ್ಲಾ ಆಗಲಿ ಎಲ್ಲರೂ ಇವತ್ತು ವಲಸೆಯಿಂದ ಇವತ್ತು ನಮ್ಮ ರಾಜ್ಯವನ್ನು ತುಂಬಿ ತುಳುಕ್ತಿದ್ದಾರೆ. ಅಲ್ಲಿನ ಜನಸಾಂದ್ರತೆ ಕೇರಳದಲ್ಲಿ ಉತ್ತರ ಪ್ರದೇಶಗಿಂತ ಅತಿ ಹೆಚ್ಚು, ಒರಿಸ್ಸಾಗಿಂತ ಅತಿ ಕಡಿಮೆ. 350% ಮೆಜರ್ಮೆಂಟ್ ಇದೆ ಕೇರಳದಲ್ಲಿ. ಏನು ಇವತ್ತು ಉತ್ತರ ಪ್ರದೇಶದಲ್ಲಿ 650, ಒರಿಸ್ಸಾದಲ್ಲಿ 210. ಎಲ್ಲ ಒಂದು ಕಡೆ ಈ ಮೆಜರ್ಮೆಂಟಿಂದ ಇವತ್ತು ಕೇರಳದ ಜನಸಂಗತಿ ಇವತ್ತು ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು, ಮಡಿಕೇರಿ ಮತ್ತು ಮಂಗಳೂರು ಆಯಾ ಭಾಗಗಳಲ್ಲಿ ಇವತ್ತು ಬಂದು ವಲಸಿಗರು ಬಂದು ಇವತ್ತು ಇಲ್ಲಿ ಈ ವ್ಯಾಪಾರನ ವಹಿವಾಟುಗಳನ್ನ ಮಾಡಿಕೊಂಡು ಇಲ್ಲಿ ಭೂಮಿ ಖರೀದಿ ಮಾಡಿ ಇಲ್ಲಿನ ಒಂದು ಜೀವನ ನಡೆಸೋಕ್ಕೆ ಅಲ್ಲಿನ ಒಂದು ಹಣವನ್ನು ವೆಚ್ಚವನ್ನು ಮಾಡ್ತಿದ್ದಾರೆ. ಅದು ನಮ್ಮ ಒಂದು ಕರ್ನಾಟಕದಲ್ಲಿ. ಇವತ್ತು ಎಲ್ಲ ವಲಸಿಗರು ಇಲ್ಲಿ ಬಂದು ಕೂತ್ಕೊಂಡ್ರೆ ಕನ್ನಡಿಗರ ಒಂದು ಏನು ಮಾಡಬೇಕು, ಕನ್ನಡಿಗರ ಒಂದು ಸ್ವಾಭಿಮಾನ, ಇವತ್ತು ಕನ್ನಡಿಗರ ಪರಿಸ್ಥಿತಿ, ಕನ್ನಡಿಗರಿಗೆ ನೆಲನೇ ಇಲ್ಲ. ಇವತ್ತು ಎಲ್ಲದರಲ್ಲೂ ಅನ್ಯಾಯ. ಎಕ್ಸಾಮ್ಗಳಲ್ಲಿ ಅನ್ಯಾಯ, ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ಯಾಯ, ಒಂದು ಕಡೆ ಹೋರಾಟಗಳಲ್ಲಿ ಅನ್ಯಾಯ, ಒಂದು ಕಡೆ ರೈತರಿಗೆ ಅನ್ಯಾಯ, ಒಂದು ಕಡೆ ನಮ್ಮ ಬೆಳೆಗಳು ಬೆಳೆದಂಥ ಬೆಳೆ ಇಲ್ಲ, ಅದಕ್ಕೆ ಸೂಕ್ತ ಬೆಲೆ ಇಲ್ಲ. ಎಲ್ಲದರಲ್ಲೂ ಇವತ್ತು ಕನ್ನಡಿಗರಿಗೆ ಭಾಷೆಯಲ್ಲಿ ಅವಮಾನ, ಧರ್ಮದಲ್ಲಿ ಅವಮಾನ, ಜಾತಿಯಲ್ಲಿ ಅವಮಾನ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಈ ಹಿಂದಿ ಗುಲಾಮರುಗಳು ಸಹ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇವತ್ತು ಕನ್ನಡಿಗರಿಗೆ ಎಲ್ಲವೂ ಅನ್ಯಾಯ. ಇವತ್ತು ಕೇರಳದಲ್ಲಿ ಅತಿ ಹೆಚ್ಚು ಇವತ್ತು ಜನಸಂಖ್ಯೆ ಇರೋದ್ರಿಂದ ಆ ವಲಸಿಗರು ಇಲ್ಲಿ ಬಂದು ವಾಸ ಮಾಡಿ ಇಲ್ಲಿನ ಒಂದು ವ್ಯಾಪಾರವಾಗಿ ದೃಷ್ಟಿ ಮಾಡಿಕೊಂಡ್ರೆ ನಮ್ಮ ಮೇಲೆ ನಾವು ಅವರ ಗುಲಾಮರಾಗಿ ಇರಬೇಕಾಗುತ್ತೆ. ಎಲ್ಲ ಒಂದು ಕಡೆ ಕನ್ನಡಿಗರು ಎಚ್ಚೆತ್ಕೋತಿದ್ದಾರೆ, ಅವರ ಗುಲಾಮರಾಗಿ ಕೇರಳದವರು, ವಲಸಿಗ ಬಾಂಗ್ಲಾದವರು ಎಲ್ಲರೂ ಗುಲಾಮರಾಗಿ ನಾವು ಬಾಳಬೇಕಾಗುತ್ತೆ. ಎಲ್ಲ ಒಂದು ಕಡೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಒಂದು ಕಡೆ ಕೌನ್ಸಿಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಸುಮಾರು ಜನ ಮೆಸೇಜ್ಗಳನ್ನ ಮಾಡಿದರು. ಇದರ ಚೌಕಟ್ಟೇನು, ಏನು ವಹಿವಾಟು ಏನು, ಈ ಒಂದು ಜನಸಂಖ್ಯೆ ಯಾಕೆ ಈ ಥರ ಆಗ್ತಿದೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗ್ತಿದೆ. ಇವತ್ತು ಹೊರ ರಾಜ್ಯದವರು ಯಾಕೆ ನಮ್ಮ ಒಂದು ರಾಜ್ಯದಲ್ಲಿ ಸೇಫ್ ಮಾಡ್ಕೋತಿದ್ದಾರೆ ಅಂದರೆ ಇಲ್ಲಿ ಕನ್ನಡಿಗರು ತುಂಬ ಪ್ರೀತಿ ವಿಶ್ವಾಸ ಉಳ್ಳವರು, ಸೌಹಾರ್ದತೆ ಉಳ್ಳವರು, ಸ್ವಾಭಿಮಾನಿಗಳು, ಯಾವುದನ್ನು ಬಿಟ್ಕೊಡಲ್ಲ. ಅವರು ಪ್ರೀತಿಸ್ತಾರೆ. ಅದಕ್ಕೋಸ್ಕರ ಅಲ್ಲಿನ ವಲಸಿಗರು ಬಂದು ಇಲ್ಲಿ ಬಂದರೆ ಕನ್ನಡಿಗರ ಹತ್ರ ಬಂದರೆ ಅವರು ಸೇಫ್ಟಿಯಾಗಿ ನೋಡ್ಕೋತಾರೆ, ಎಲ್ಲವೂ ಚೆನ್ನಾಗಿರುತ್ತೆ, ಅವ್ರ ಜೀವನ ಕಟ್ಕೋಬೋದು ಅಂತ ಹೇಳಿ ಅವರು ಇವತ್ತು ವಲಸಿಗರು ಕೇರಳ ಮತ್ತು ಬಾಂಗ್ಲಾ ವಲಸಿಗರು ಬಂದು ಇಲ್ಲಿ ಜೀವನ ಕಟ್ಕೋತಿದ್ದಾರೆ. ಇಲ್ಲಿ ಕನ್ನಡಿಗರು ಅವರ ಗುಲಾಮರಾಗಿದ್ದರೆ ಏನು ಅರ್ಥ, ಎಲ್ಲವೂ ಇವತ್ತಿನ ಒಂದು ಪರಿಸ್ಥಿತಿ. ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ. ಎಲ್ಲ ಒಂದು ಕಡೆ ಭಾಷೆನ ಮರೆತು ಇವತ್ತು ಅವರವರ ಭಾಷೆಗಳನ್ನ ಪ್ರೀತಿಸ್ತಾರೆ ಅನ್ಯ ಭಾಷಿಕರು. ಇವತ್ತು ನಮ್ಮ ಭಾಷೆ ಆಗಲಿ ನಮ್ಮ ನೆಲ ಜಲ ಸಂಸ್ಕೃತಿನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕನ್ನಡಿಗರ ದುರ್ದೈವ. ಮುಂದಿನ ದಿನಗಳಲ್ಲಿ ಈ ವಿಡಿಯೋ ನೋಡ್ತಿರೋ ಎಚ್ಚೆತ್ಕೋತಿಲ್ಲ ಅಂದರೆ ಈ ವಲಸಿಗರಿಂದ, ಈ ಕೇರಳ ವಲಸಿಗರು ಮತ್ತು ಬಾಂಗ್ಲಾ ವಲಸಿಗರಿಂದ ಅತಿ ಹೆಚ್ಚು ಜನಸಂಖ್ಯೆ ಆದರೆ ಇಲ್ಲಿ ನಮಗೆ ಜೀವನ ಕಟ್ಕೊಳ್ಳೋಕ್ಕೆ ನಾವೇ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಬರುತ್ತೆ. ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಇಡೀ ರಾಜ್ಯದ ಜನತೆನ ಕೇಳ್ತಿದ್ದೀನಿ. ಆ ರಾಜ್ಯದ 700 ಕೋಟಿ ಜನತೆನ ಕೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.